ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಸರಸ್ವತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತು ಈ ಒಂದು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಅಂತಂದರೆ RRB ನೋಟಿಫಿಕೇಷನ್ CEN ನಂಬರ್ 8/2024 ಇದ್ರ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಸರಿನಾ? ಈ ಒಂದು ವಿಡಿಯೋದಲ್ಲಿ ಏನರ ಬಗ್ಗೆ ತಿಳಿಸ್ಕೊಡ್ತೀವಿ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ಸ್ ಅವ್ರು ಕಾಲ್ ಮಾಡಿರೋಂಥ 32,438 ಪೋಸ್ಟ್, ಸರಿನಾ, ಲೆವೆಲ್ 1 ವೇರಿಯಸ್ ಪೋಸ್ಟ್ ಇನ್ ಲೆವೆಲ್ 1 ಆಫ್ 7th CPC ಪೇ ಮ್ಯಾಟ್ರಿಕ್ಸಲ್ಲಿ ಕಾಲ್ ಮಾಡಿರೋಂಥ 32,438 ಪೋಸ್ಟ್. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಡೋದಕ್ಕೆ ಈ ಒಂದು ವಿಡಿಯೋನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲಿ ಏನೇನೆಲ್ಲ ತಿಳಿಸ್ಕೊಡ್ತೀವಿ, ಈ ಒಂದು ಡೀಟೇಲ್ಡ್ ನೋಟಿಫಿಕೇಷನ್ ಏನಿದೆ ಆ ಒಂದು ನೋಟಿಫಿಕೇಷನಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮತ್ತು ಅಫಿಷಿಯಲ್ ವೆಬ್ಸೈಟ್ಸ್ ಯಾವುದಿದೆ, ವ್ಯಾಲಿಡ್ ಮೇಲ್ ID ಮತ್ತು ಮೊಬೈಲ್ ನಂಬರ್ ಏನಕ್ಕೆ ಬೇಕಾಗುತ್ತೆ, ಆನ್ಲೈನ್ ಅಪ್ಲಿಕೇಶನ್ ಮಾತ್ರ ಇರುತ್ತೆ, ಫಿಸಿಕಲ್ ಅಪ್ಲಿಕೇಶನ್ ಇರೋದಿಲ್ಲ, ಇದ್ರ ಬಗ್ಗೆನೂ ತಿಳಿಸ್ಕೊಡ್ತೀವಿ. ಕರೆಕ್ಟ್ ಇನ್ಫಾರ್ಮೇಷನ್, ಯಾವ ಥರ ಇನ್ಫಾರ್ಮೇಷನ್ನ ನಾವು ಈ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಕೊಡಬೇಕು, ಅದನ್ನು ಸ್ವಲ್ಪ ಡೀಟೇಲ್ಸ್ ಆಗಿ ನಾವು ತಿಳಿಸ್ಕೊಡ್ತೀವಿ. ನೆಕ್ಸ್ಟು ಮೆಡಿಕಲ್ ಫಿಟ್ನೆಸ್, ಯಾವ ಥರ ಒಂದು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ನ ಈ ಒಂದು ನೋಟಿಫಿಕೇಷನಲ್ಲಿ ಮೆನ್ಷನ್ ಮಾಡಿದ್ದಾರೆ ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಏಜ್ ಲಿಮಿಟ್ ಬಗ್ಗೆ ತಿಳಿಸ್ಕೊಡ್ತೀವಿ. ಸೆಂಟರ್ ಆ್ಯಂಡ್ ಸಿಟಿ ಅಲೊಕೇಶನ್ ಯಾವಾಗ ಆಗುತ್ತೆ ಅಂತಂದರೆ, ನಿಮ್ಮ ಅಪ್ಲಿಕೇಶನ್ ಆಗಿ ನಿಮಗೆ ಎಕ್ಸಾಮ್ ಕಾಲ್ ಮಾಡ್ತಾರಲ್ವ ಆವಾಗ ಅಲ್ಲಿ ನಿಮಗೆ ಸೆಂಟರ್ ಮತ್ತು ಸಿಟಿ ಅಲೊಕೇಶನ್ ಬರುತ್ತೆ, ಅದನ್ನು ಬಗ್ಗೆಯೂ ಕೂಡ ಇಲ್ಲಿ ತಿಳಿಸ್ಕೊಡ್ತೀವಿ. ಅಪ್ಲಿಕೇಶನ್ನ ಮಾಡಿಫೈ ಮಾಡೋದ್ರ ಬಗ್ಗೆ, ಯಾವ ಥರ ಮಾಡಿಫೈ ಮಾಡಬೇಕಾಗತ್ತೆ, ಡ್ಯೂರೇಷನ್ ಏನಿರುತ್ತೆ, ಫೀಸು ಪೇ ಮಾಡಬೇಕಾಗತ್ತೆ, ಅದ್ರ ಬಗ್ಗೆಯೂ ಇಲ್ಲಿ ನಾವು ತಿಳಿಸ್ಕೊಡ್ತೀವಿ. ಮತ್ತು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ CBT ಅದ್ರ ಬಗ್ಗೆಯೂ ಕೂಡ ನಾವಿಲ್ಲಿ ತಿಳಿಸ್ಕೊಡ್ತೀವಿ. ಅದರಲ್ಲಿ ಸಿಲೆಬಸ್ ಯಾವುದಿದೆ, ಯಾವ್ಯಾವೆಲ್ಲ ಸಿಲೆಬಸ್ ಎಷ್ಟೆಷ್ಟು ಮಾರ್ಕ್ಸಿಗೆ ಬರುತ್ತೆ ಅದನ್ನು ಕೂಡ ತಿಳಿಸ್ಕೊಡ್ತೀವಿ. ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ತಿಳಿಸ್ಕೊಡ್ತೀವಿ. ರೈಲ್ವೆ ವೈಸ್ ಆ್ಯಂಡ್ ಪೋಸ್ಟ್ ವೈಸ್ ವೇಕೆನ್ಸೀಸ್ ಫಾರ್ ಆಲ್ ನೋಟಿಫೈಡ್ ಪೋಸ್ಟ್, ಈ ಒಂದು ಪೋಸ್ಟಲ್ಲಿ 32,438 ಪೋಸ್ಟ್ ಏನು ಕಾಲ್ ಮಾಡಿದ್ದಾರೆ ಅಷ್ಟು ಪೋಸ್ಟ್ಗೆ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ, ಆ ಒಂದು ಡೀಟೇಲ್ಸು, ಆ ಒಂದು ರೈಲ್ವೆ ವೈಸು ಮತ್ತು ಪೋಸ್ಟ್ ವೈಸ್ ವೇಕೆನ್ಸಿ ಇದೆಯಲ್ಲ ಅದನ್ನು ಕೂಡ ಎಲ್ಲಿ ನೀವು ಚೆಕ್ ಮಾಡಬೇಕು ಅಂತ ಅದನ್ನು ಕೂಡ ಇಲ್ಲಿ ನಾವು ತಿಳಿಸ್ಕೊಡ್ತೀವಿ. ಫಸ್ಟು ಎಜುಕೇಷನಲ್ ಕ್ವಾಲಿಫಿಕೇಷನ್, ಇಲ್ಲಿ ಮಿನಿಮಮ್ ಕ್ವಾಲಿಫಿಕೇಷನ್ ಕೇಳಿರೋವಂಥದ್ದು SSLC ಮಾಡಿರೋವಂಥವ್ರು ಯಾರು ಬೇಕಾದ್ರೂ ಕೂಡ ಈ ಒಂದು ಪೋಸ್ಟ್ಗೆ ನೀವು ಅಪ್ಲೈ ಮಾಡಿರ್ಬೋದು. ಅಪ್ಲೈ ಮಾಡೋದಕ್ಕೆ ಇಲ್ಲಿ ಕೆಲವೊಬ್ರು ಇರುತ್ತೆ, ಸರಿನಾ. ಈಗ 25 ವರ್ಷ ಇರ್ತಾರೆ, 25 ವರ್ಷದಲ್ಲಿ ಅವ್ರು ಏನು ಮಾಡ್ತಾರೆ ಅಂತಂದರೆ, ಇವಾಗ SSLC ತೊಗೊಂಡಿರ್ತಾರೆ, ಅವ್ರೇನಾದ್ರು ಎಕ್ಸಾಮ್ ಬರೆದು ರಿಸಲ್ಟಿಗೆ ವೆಯ್ಟ್ ಮಾಡ್ತಾಯಿದ್ರೆ ಈ ಒಂದು ಕ್ಲೋಸಿಂಗ್ ಡೇಟ್ ಏನಿದೆ, ಸರಿನಾ, ಆ ಒಂದು ಕ್ಲೋಸಿಂಗ್ ಡೇಟು ಅದರೊಳಗಡೆ ನಿಮ್ಮ ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದಿಲ್ಲ ಅಂತಂದರೆ ನೀವು ಅಪ್ಲೈ ಮಾಡೋದಕ್ಕೆ ಯು ಆರ್ ನಾಟ್ ಎಲಿಜಿಬಲ್, ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇರೋದಿಲ್ಲ. ಅದರಿಂದ ನೀವು ಈ ಒಂದು ಕ್ಲೋಸಿಂಗ್ ಡೇಟ್ ಏನಿದೆ, ಸರಿನಾ, 22/2/2025 ಅಂದರೆ ಫೆಬ್ರವರಿ 22 ನಿಮ್ಮ ರಿಸಲ್ಟ್ ಏನಾದರೂ ಬಂದಿದೆಯಾ, ಬರುತ್ತಾ, ಆವಾಗ ನೀವು ಅಪ್ಲೈ ಮಾಡಿ. ಕೆಲವರು ಇರ್ತಾರೆ, ಸರಿನಾ, ಇವಾಗ ತಾನೇ SSLC ಬರೀತಾ ಇರ್ತಾರೆ, ಅವ್ರಿಗೆ 22 ರಿಸಲ್ಟ್ ಬರುತ್ತೆ. ಬಟ್ ಇಲ್ಲಿ ಏಜ್ ಕೂಡ ಮ್ಯಾಟರ್ ಆಗುತ್ತೆ. ಮಿನಿಮಮ್ 18 ವರ್ಷ ಆಗಿರಬೇಕು, ಸರಿನಾ. ಈಗ SSLC ಬರೀತಾ ಇದ್ದಾರೆ ಅಂತಂದರೆ ಅವರು 16 ವರ್ಷ ವಯಸ್ಸಿನವ್ರು ಆಗಿರ್ತಾರೆ, ಅವರು ದೇ ಆರ್ ನಾಟ್ ಎಲಿಜಿಬಲ್. ಮಿನಿಮಮ್ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 36 ವರ್ಷ. ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಇದರಲ್ಲಿ, ಅದ್ರ ಬಗ್ಗೆಯೂ ಕೂಡ ಇಲ್ಲಿ ನಾವು ತಿಳಿಸ್ಕೊಡ್ತೀವಿ ಮುಂದೆ. ನೆಕ್ಸ್ಟ್ ಎಲ್ಲಿ ಅಪ್ಲೈ ಮಾಡಬೇಕು, ಅಫಿಷಿಯಲ್ ವೆಬ್ಸೈಟ್ ಯಾವುದು, ಇವಾಗೆಲ್ಲ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಮಾತ್ರ ನೀವು ಅಪ್ಲೈ ಮಾಡಿ. ಅದರಲ್ಲಿ ಕೆಲವೊಂದು ಪ್ರೊಸೀಜರ್ಸ್ ಡಿಫ್ರೆಂಟಾಗಿರುತ್ತೆ. ಡೈರೆಕ್ಟಾಗಿ ನೀವು ಹೋದ ತಕ್ಷಣ ನಿಮಗೆ ಅಲ್ಲಿ ಲಾಗಿನ್ ಆಗೋದಕ್ಕೆ ಚಾನ್ಸಸ್ ಕೊಡೋದಿಲ್ಲ. ಫಸ್ಟು ಯಾವ ಟು ಕ್ರಿಯೇಟ್ ಆ್ಯನ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕು. ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಕೆಲವೊಂದು ಇನ್ಫಾರ್ಮೇಷನ್ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ. ಅದರಲ್ಲಿ ಫಸ್ಟ್ ಒನ್ನು ನಿಮ್ಮ ಮೊಬೈಲ್ ನಂಬರ್ ಮತ್ತು ಜಿಮೇಲ್ ID, ಸರಿನಾ, ಅವು ತುಂಬ ಇಂಪಾರ್ಟೆಂಟು. ಅದಕ್ಕೋಸ್ಕರ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗಳನ್ನ ವಿಸಿಟ್ ಮಾಡಿ, ಅಲ್ಲಿ ಕೆಲವೊಂದು ಸ್ಟೆಪ್ಸ್ ಇರುತ್ತೆ. ಆ ಸ್ಟೆಪ್ಸ್ಗಳನ್ನ ಬೇಕಂತಂದರೆ ನಾವು ಮುಂದಿನ ವೀಡಿಯೋದಲ್ಲಿ ಬೇಕಾದ್ರೆ ತಿಳಿಸ್ಕೊಡ್ತೀವಿ, ಸರಿನಾ. ಅಕೌಂಟ್ನ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ಕೆಲವೊಬ್ಬರು ಕೇಳಿದರು ಪ್ರೀವಿಯಸ್ ವೀಡಿಯೋ ಅಪ್ಲೋಡ್ ಮಾಡಿದಾಗ. ಅದನ್ನು ಕೂಡ ನಾವು ಈ ಒಂದು ವೀಡಿಯೋ ಆದಮೇಲೆ ನಾವು ಅಪ್ಲೋಡ್ ಮಾಡಿಕೊಡ್ತೀವಿ. ನೀವು ಅದನ್ನು ಕೂಡ ಈ ಒಂದು ವೆಬ್ಸೈಟ್ಗೆ ಹೋಗಿ ಯಾವ ಥರ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು ಅಂತಂದ್ಬಿಟ್ಟು ನೀವು ಅದನ್ನು ಕೂಡ ನೋಡ್ಬೋದು. ನೆಕ್ಸ್ಟು ಅಕೌಂಟ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಇವು ತುಂಬ ಕ್ರೂಷಿಯಲ್ ಸ್ಟೆಪ್ ಇದು, ಸರಿನಾ. ನೀವು ವ್ಯಾಲಿಡ್ ಮೇಲ್ ID ಮತ್ತು ಮೊಬೈಲ್ ನಂಬರ್ ಇಲ್ಲ ಅಂತಂದರೆ ನಿಮಗೆ ಯಾವುದೇ ನೋಟಿಫಿಕೇಷನ್ ಬರೋದಿಲ್ಲ. ಏನೇ ಕಮ್ಯುನಿಕೇಷನ್ ನಡಿಬೇಕು ಅಂದ್ರೂ ಯಾರೂ ಕೂಡ ಥ್ರೂ ಟೆಲಿಫೋನಿಕ್ ಕಾಲ್ ಯಾರೂ ಮಾತಾಡೋದಿಲ್ಲ.
ಓನ್ಲಿ SMS ಮತ್ತು ಮೇಲೇ ಇವೆರಡರಲ್ಲೇ ಕಮ್ಯುನಿಕೇಟ್ ಮಾಡೋದು ಅವರು. ಅದರಿಂದ ಯಾರಾದರೂ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಕೊಡಿಸ್ತೀವಿ ಅಂತಂದರೆ ನೀವು ಬಲಿಯಾಗಬೇಡಿ, ಅವೆಲ್ಲ ಫೇಕ್ ಇರುತ್ತೆ. ಅದರಿಂದ ತುಂಬ ಕೇರ್ಫುಲ್ಲಾಗಿರಿ. ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಕೆಲವೊಂದು ಇನ್ಫಾರ್ಮೇಷನ್ನ ನೀವು ಬೇಕಾಗುತ್ತೆ. ಅದರಲ್ಲಿ ಮೇಜರ್ ಇಮೇಲ್ ID ಮತ್ತು ಮೊಬೈಲ್ ನಂಬರ್. ಇದರಲ್ಲಿ ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಯಾವ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಅದೇ ಫೈನಲ್ ಆಗಿರಬೇಕು, ಅದನ್ನೇ ನೀವು ಯೂಸ್ ಮಾಡಬೇಕು. ಸರಿನಾ? ಆ ಮೊಬೈಲ್ ನಂಬರ್ ಇಲ್ವಾ, ನೀವು ಮತ್ತೆ ಚೇಂಜ್ ಮಾಡೋದಕ್ಕಾಗೋದೇ ಇಲ್ಲ. ಬೇರೆ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ, ಬೇರೆ ಮೇಲ್ ID ಕ್ರಿಯೇಟ್ ಮಾಡಬೇಕಾಗತ್ತೆ. ಅದರಿಂದ ನಿಮ್ಗೆ ಏನು ವ್ಯಾಲಿಡ್ ಮೇಲ್ ID ಮತ್ತು ಮೊಬೈಲ್ ನಂಬರ್ ಇದೆ ಅದನ್ನು ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಈ ಒಂದು ನೋಟಿಫಿಕೇಷನ್ಗೆ ನೀವು ಆನ್ಲೈನ್ ಮೂಲಕ ಮಾತ್ರ ಅಪ್ಲೈ ಮಾಡಬೇಕಾಗತ್ತೆ. ಯಾವುದು ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಕೊಟ್ಟೋಗಿ ನಾವು ಸಬ್ಮಿಟ್ ಮಾಡ್ತೀವಿ, ಪೋಸ್ಟ್ ಮಾಡ್ತೀವಿ, ಯಾವುದೂ ಇಲ್ಲ. ಬರೀ ಆನ್ಲೈನ್ ಅಪ್ಲಿಕೇಶನ್ ಅಷ್ಟೇ ಇರೋದು. ಸರಿನಾ? ಕರೆಕ್ಟ್ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡಿ, ರಾಂಗ್ ಇನ್ಫಾರ್ಮೇಷನ್ನ ಕೊಡೋಕೆ ಹೋಗ್ಬೇಡಿ. ನಿಮ್ಮ ಕ್ಯಾಂಡಿಡೇಚರ್ ಅಂದರೆ ನಿಮ್ಮ ಈ ಒಂದು ಇದರಲ್ಲಿ ಪ್ರೊಸೀಜರಲ್ಲಿ ಯಾವಾಗ ಬೇಕಾದ್ರೂ ಕಿತ್ತಾಕ್ಬಿಡ್ಬೋದು ಇನ್ಫಾರ್ಮೇಷನ್ ಕರೆಕ್ಟಾಗಿಲ್ಲ ಅಂದರೆ. ಅದಕ್ಕೋಸ್ಕರ ಕರೆಕ್ಟು ಇನ್ಫಾರ್ಮೇಷನ್ ನೀವು ಆ ಅಕೌಂಟ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ಕೊಡಿ, ಆಯಿತಾ? ಅದಾದಮೇಲೆ ಕ್ರಿಯೇಟ್ ಮಾಡಾದ್ಮೇಲೆ ನಿಮಗೆ ಒಂದು ಪ್ರೊಸೀಜರ್ ಬರುತ್ತೆ, ಕೆಲವೊಂದು ಎಜುಕೇಷನಲ್ ಕ್ವಾಲಿಫಿಕೇಷನು ಅದೆಲ್ಲ ನೀವು ಮುಂದೆ ನೋಡ್ಬೋದು. ಅಕೌಂಟ್ನ ಕ್ರಿಯೇಟ್ ಮಾಡಿ ಅಪ್ಲೈ ಮಾಡ್ಬೇಕಾದ್ರೆ ನೋಡ್ಬೋದು. ನಿಮ್ಗೆ ಏನಾದ್ರು ಗೊತ್ತಾಗಿಲ್ಲ ಯಾವ ಥರ ಅಪ್ಲೈ ಮಾಡೋದು ಅಂತಂದರೆ ಖಂಡಿತ ನಮಗೆ ತಿಳಿಸ್ಕೊಡಿ. ಅದ್ರ ಮೇಲೆ ನಾವು ಒಂದು ವೀಡಿಯೋನ ಮಾಡಿ ಯಾವ ಥರ ಅಪ್ಲೈ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀವಿ ನಾವು. ನೆಕ್ಸ್ಟು ಮೆಡಿಕಲ್ ಫಿಟ್ನೆಸ್ ಅಂತಂದರೆ ಕಂಪ್ಲೀಟ್ ಬಾಡಿ ಚೆಕಪ್ ಏನು ಮಾಡೋದಿಲ್ಲ. ಇಲ್ಲಿ ಕೆಲವೊಂದು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇದೆ, A2, A3, B1, B2, C1, C2. ಈ ಒಂದು ಮೆಡಿಕಲ್ ಸ್ಟ್ಯಾಂಡರ್ಡ್ಸಲ್ಲಿ ಡಿಸ್ಟೆನ್ಸ್ ವಿಷನ್ ಮತ್ತು ನಿಯರ್ ವಿಷನ್, ಸರಿನಾ? ದೂರದೃಷ್ಟಿ, ಸಮೀಪ ದೃಷ್ಟಿ, ಎರಡೂ ದೃಷ್ಟಿಗಳಿದೆಯಲ್ಲ ಅದನ್ನು ಇಲ್ಲಿ ಚೆಕ್ ಮಾಡ್ತಾರೆ. ಕೆಲವೊಂದು ಮೆಟ್ರಿಕ್ಸ್ನ ಡಿಫ್ರೆಂಟಾಗಿ ಕನ್ಸಿಡರ್ ಮಾಡ್ತಾರೆ ಈ ಒಂದು ಸ್ಟ್ಯಾಂಡರ್ಡ್ಸಲ್ಲಿ. ಆ ಒಂದು ಸ್ಟ್ಯಾಂಡರ್ಡ್ಸು ನಿಮಗೆ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಇರುತ್ತೆ. ಆ ಒಂದು ನೋಟಿಫಿಕೇಷನಲ್ಲಿ ಚೆಕ್ ಮಾಡಿಕೊಂಡು ನೀವು ಯಾವೊಂದು ಸ್ಟ್ಯಾಂಡರ್ಡ್ಸ್ ಬರ್ತೀರೋ ಆ ಒಂದು ಸ್ಟ್ಯಾಂಡರ್ಡ್ಸಲ್ಲಿ ನೀವು ಹಾಕ್ಕೊಬೋದು. ಓಕೆನಾ? ಸೊ ನೆಕ್ಸ್ಟು ಏಜ್ ಲಿಮಿಟ್ ಯಾವ ಥರ ಆಗಿರಬೇಕು, ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆ 18ರಿಂದ 36 ವರ್ಷದೊಳಗಡೆ ಇರಬೇಕು. ಯಾವಾಗ? ಆ್ಯಸ್ ಆನ್ 1/1/2025 1/1/2025 ನಿಮ್ಗೆ ಏನಾಗಿರಬೇಕು, ಮಿನಿಮಮ್ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 36 ವರ್ಷ ಅಷ್ಟೇ. ನೆಕ್ಸ್ಟು 1/1/2025 ನಿಮಗೆ 36 ವರ್ಷ ಒಂದಿನ ಆಗಿರುತ್ತೆ, ಯು ಆರ್ ನಾಟ್ ಎಲಿಜಿಬಲ್. ಅದರಿಂದ ಇಲ್ಲಿ ಕ್ಲಿಯರಾಗಿ ಅಪ್ಪರ್ ಏಜ್ ಲಿಮಿಟ್ ಮತ್ತು ಲೋವರ್ ಏಜ್ ಲಿಮಿಟ್ನ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಪ್ಪರ್ ಏಜ್ ಲಿಮಿಟ್ ಏನಾಗಿರಬೇಕು ನಿಮಗೆ ಅಂತಂದರೆ 2/1/1989 2/1/1989 ಅಂದರೆ 2ನೇ ಜನವರಿ 1989ರಿಂದ ನೀವು 2ನೇ ತಾರೀಕು ನಾವು ಹುಟ್ಟಿದ್ದೀವಿ ಸರ್, ಹೌದು, ನೀವು ಎಲಿಜಿಬಲ್ ಇರ್ತೀರಿ. ಸರಿನಾ? ಅದರಿಂದ ಲೋವರ್ ಏಜ್ ಲಿಮಿಟ್ ಏನಾಗಿರುತ್ತೆ ಅಂತಂದರೆ 1/1/2007 ಇರುತ್ತೆ. 1/1/2007 ಸರಿನಾ ಸರ್? ನಾನು 2/1/2007 ಹುಟ್ಟಿದ್ದೀನಿ ಸರ್, ಯು ಆರ್ ನಾಟ್ ಎಲಿಜಿಬಲ್, ಆಯಿತಾ? ಅದರಿಂದ ಇಲ್ಲಿ ಕೆಳಗಡೆ ಬರೋದಿಲ್ಲ. 1/1/1989 ಯು ಆರ್ ನಾಟ್ ಎಲಿಜಿಬಲ್, 2/1/2007 ಯು ಆರ್ ನಾಟ್ ಎಲಿಜಿಬಲ್. ಸರಿನಾ? ಇಲ್ಲಿ ಅಪ್ಪರ್ ಏಜ್ ಲಿಮಿಟ್ಗೆ ಕೆಲವೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಆ ಒಂದು ರಿಲ್ಯಾಕ್ಸೇಷನಲ್ಲಿ ನೀವು ಈ ಡೀಟೇಲ್ಡ್ ನೋಟಿಫಿಕೇಷನ್ ಏನು ಕೊಟ್ಟಿದ್ದಾರೆ ಆ ಒಂದು ಡೀಟೇಲ್ಡ್ ನೋಟಿಫಿಕೇಷನಲ್ಲಿ ಪ್ಯಾರಾ 5ನ ರೆಫರ್ ಮಾಡಿ. ಕೆಲವೊಬ್ಬರಿಗೆ OBC NCL ನಾನ್ ಕ್ರೀಮಿ ಲೇಯರಲ್ಲಿ ಬರೋವಂಥ ಕೆಲವೊಂದು OBC ಅವರಿಗೆ 3 years ರಿಲ್ಯಾಕ್ಸೇಷನ್ ಸಿಗುತ್ತೆ. ಅದರಿಂದ ನೀವು ಅಲ್ಲಿ ತುಂಬ ಕೇರ್ಫುಲ್ಲಾಗಿ ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ. ಅದರಿಂದ ಆ ಒಂದು ಏಜ್ ರಿಲ್ಯಾಕ್ಸೇಷನನ್ನು ನೀವು ನೀಟಾಗಿ ಆ ಒಂದು ನೋಟಿಫಿಕೇಷನಲ್ಲಿ ನೋಡಿಕೊಂಡು ಅಪ್ಲೈ ಮಾಡಿ. ನೀವು ಯಾವ ಕೆಟಗರಿಗೆ ಬರ್ತೀರಿ ಆ ಕೆಟಗರಿ ನೀವು ಕ್ಲೈಮ್ ಮಾಡ್ತಾಯಿದ್ದೀರಿ ಅಂತಂದರೆ ನೀವೇನು ಮಾಡಬೇಕಾಗತ್ತೆ, ಅದಕ್ಕೆ ರಿಲೇಟೆಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಲಿ ಕೆಲವೊಂದು ಸರ್ಟಿಫಿಕೇಟ್ಸು ಮ್ಯಾಂಡೇಟ್ರಿ ಇರುತ್ತೆ, ಅವನ್ನ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ಮಾಡಿಫೈ ಅಪ್ಲಿಕೇಶನ್ನ ಮಾಡಿಫೈ ಮಾಡ್ಬೋದು. ನಾನು ಆವಾಗಲೇ ಹೇಳಿದ್ದೀನಿ, ನೀವೇನೇನೆಲ್ಲ ಮಾಡಿಫೈ ಮಾಡೋಕ್ಕಾಗೋದಿಲ್ಲ. ನೀವು ಯಾವ ಝೋನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ ಆ ಒಂದು ಝೋನ್ನ ನೀವು ಮಾಡಿಫೈ ಮಾಡೋದಕ್ಕಾಗೋದಿಲ್ಲ. ನೆಕ್ಸ್ಟು ನೀವು ವೈಲ್ ಕ್ರಿಯೇಟಿಂಗ್ ಅನ್ ಅಕೌಂಟ್, ನೀವು ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇರಬೇಕಾದ್ರೆ ಯಾವ್ಯಾವೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತೀರಿ ಅವ್ಯಾವುದನ್ನು ಕೂಡ ನೀವು ಮಾಡಿಫೈ ಮಾಡೋದಕ್ಕಾಗೋದಿಲ್ಲ. ಸರಿನಾ? ಅಕೌಂಟ್ನ ಕ್ರಿಯೇಟ್ ಮಾಡ್ಬೇಕಾದ್ರೆ ನೀವು ವ್ಯಾಲಿಡ್ ಇಮೇಲ್ ID ಕೊಟ್ಟಿರ್ತೀರಿ ಮತ್ತು ಮೊಬೈಲ್ ನಂಬರ್ ಕೊಟ್ಟಿರ್ತೀರಿ, ಅವನ್ನು ಕೂಡ ಮಾಡಿಫೈ ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ಇವಾಗೆಲ್ಲ ಕ್ರೈಮ್ಗಳು ಜಾಸ್ತಿ ಆಗ್ತಿದೆ, ಸೈಬರ್ ಕ್ರೈಮು. ಅದರಿಂದ ಅವನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರೊಸೀಜರು. ಮತ್ತು ಏನೆಲ್ಲ ಮಾಡಿಫೈ ಮಾಡ್ಬೋದು ಸರ್? ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಮಾಡಿಫೈ ಮಾಡ್ಬೋದು. ಬೈ ಮಿಸ್ಸಾಗಿ ನೀವೇನು ಮಾಡಿರ್ತೀರಿ, ITI ಮಾಡಿರ್ತೀರಿ, ನೀವೇನು SLCನ ಅಂತ ಸೆಲೆಕ್ಟ್ ಮಾಡ್ಕೊಬಿಟ್ಟಿರ್ತೀರಿ, ITIನ ಆ್ಯಡ್ ಮಾಡಬೇಕು. ಆವಾಗ ನೀವು ಈ ಒಂದು ಮಾಡಿಫೈ ಅಪ್ಲಿಕೇಶನ್ನ ತೊಗೋಬೋದು. ಅದನ್ನು ಮಾಡಿಫೈ ಮಾಡಬೇಕಂತಂದರೆ ಕೆಲವೊಂದು ಫೀಸಸ್ ಇರುತ್ತೆ, ಆ ಒಂದು ಫೀಸ್ನ ನೀವು ಪೇ ಮಾಡಬೇಕಾಗತ್ತೆ. ಈ ಒಂದು ನೋಟಿಫಿಕೇಷನ್ನಲ್ಲಿ ಯಾವಾಗೆಲ್ಲ ಮಾಡಿಫೈ ಮಾಡೋದಕ್ಕೆ ಅಪ್ಲಿಕೇಶನ್ನ ಮಾಡಿಫೈ ಮಾಡೋದಕ್ಕೆ
ಡೇಟ್ ಕೊಟ್ಟಿದ್ದಾರೆ ಅವರು 25/2/2025 ಅಂದರೆ ಫೆಬ್ರವರಿ 25 ಮಾರ್ಚ್ 6 ಇಲ್ಲಿವರೆಗೂ, ಸರಿನಾ? ಫೆಬ್ರವರಿ 25 ಮಾರ್ಚ್ 6 ಅಷ್ಟೇ ಟೈಮ್ ಕೊಟ್ಟಿರೋದು. ಅಂದರೆ ಮಾರ್ಚ್ 6ನೇ ತಾರೀಕು ಎಷ್ಟು ಗಂಟೆವರೆಗೂ ಇದೆ? 23:59 ಅವರ್ಸ್ ಅಂತ ಇದೆ. ಅಂದರೆ 11 ಗಂಟೆ 59 ನಿಮಿಷ, ರಾತ್ರಿ 11 ಗಂಟೆ 59 ನಿಮಿಷದವರೆಗೂ ಟೈಮ್ ಇರುತ್ತೆ. ಸರ್ 24 ಆಗುತ್ತೆ ಅಂದರೆ ನಿಮ್ಗೇನಾಗುತ್ತೆ, ಡೇಟ್ ಚೇಂಜ್ ಆಗುತ್ತೆ, 7/3/2025 ಆಗುತ್ತೆ. ಅದರಿಂದ 11:59 ಒಳಗಡೆ, ಮಾರ್ಚ್ 6 11:59 ಒಳಗಡೆ ನೀವೇನು ಮಾಡಿ, ಈ ಒಂದು ಅಪ್ಲಿಕೇಶನ್ನ ಮಾಡಿಫೈ ಮಾಡಿ. ನೆಸೆಸಿಟಿ ಇದ್ದರೆ ಮಾತ್ರ, ಇಲ್ಲ ಅಂತಂದರೆ ನೋ ಪ್ರಾಬ್ಲಮ್, ಏನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೆಕ್ಸ್ಟ್ ಫೀಸ್. ಸರ್ ಈಗ ಒಂದು ಅಪ್ಲಿಕೇಶನ್ ನೀವು ಆಗ್ತಾಯಿದ್ದೀರಿ, ಸರಿನಾ? ಅಪ್ಲಿಕೇಶನ್ ಆಗ್ತಾ ಇರ್ಬೇಕಾದ್ರೆ ಫೀಸ್ ಪೇ ಮಾಡಬೇಕಾ? ಹೌದು, ಪೇ ಮಾಡಬೇಕಾಗತ್ತೆ. 500 ರೂಪೀಸ್ ಇರುತ್ತೆ. ಯಾವುದು ಕ್ಯಾಟಗರಿಯವ್ರಿಗೆ? ಈಗ ಈ ಸೆಕೆಂಡ್ ಒನ್ ಇದೆಯಲ್ಲ, PWD, ಫೀಮೇಲ್, ಟ್ರಾನ್ಸ್ಜೆಂಡರು, ಎಕ್ಸ್ ಸರ್ವಿಸ್ ಮ್ಯಾನು, ಈ ಕ್ಯಾಂಡಿಡೇಟ್ಸ್ಗಳಿಗೆ ಬಿಟ್ಟು ಕೆಲವೊಂದು SC ST ಮೈನಾರಿಟೀಸ್ ಇರುತ್ತಲ್ಲ, ಕೆಲವೊಂದು ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್, OBC ಬೇರೆ EBC ಬೇರೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಕ್ರೈಟೀರಿಯಾಗಳಲ್ಲಿ ಕೆಲವೊಂದು ಸರ್ಟಿಫಿಕೇಟ್ ಇರುತ್ತೆ. ಆ ಸರ್ಟಿಫಿಕೇಟ್ಗಳು ಇದ್ದರೆ ಮಾತ್ರ ನಿಮಗೆ ₹250 ರೂಪೀಸ್, ಆಯಿತಾ? 250 ರೂಪಾಯಿ ಫೀಸ್ ಅಷ್ಟೇ. ಯಾವಾಗ ಈ ಒಂದು ಕ್ಯಾಟಗರಿ ಸೆಕೆಂಡ್ ಪಾಯಿಂಟ್ ನಾವು ಮೆನ್ಷನ್ ಮಾಡಿದ್ದೀವಲ್ವಾ, ಆ ಒಂದು ಎಲಿಜಿಬಿಲಿಟಿ ಇದ್ದರೆ ನಿಮಗೆ ವ್ಯಾಲಿಡ್ ಸರ್ಟಿಫಿಕೇಟ್ ಇರಬೇಕು. ಇಲ್ಲ ಅಂತ ನಿಮಗೆ 500 ರೂಪೀಸ್ ಚಾರ್ಜ್ ಮಾಡ್ತಾರೆ. 500 ರೂಪೀಸಲ್ಲಿ 400 ರೂಪೀಸ್ನ ಚಾರ್ಜ್ ನಿಮ್ಗೆ ಏನು ಮಾಡ್ತಾರೆ, ರೀಫಂಡ್ ಮಾಡ್ತಾರೆ. ಕೆಳಗಡೆ ಇದೆಯಲ್ಲ ಸೆಕೆಂಡ್ ಕ್ಯಾಟಗರಿಯವರು ಇದ್ದಾರಲ್ಲ, ಸೆಕೆಂಡ್ ಕ್ಯಾಟಗರಿಗೆ 250 ರೂಪಾಯಿನೂ ಕೂಡ ರೀಫಂಡ್ ಮಾಡ್ತಾರೆ. ಬಟ್ ಒಂದು ಕಂಡೀಷನ್ನಲ್ಲಿ ಮೆನ್ಷನ್ ಮಾಡ್ತಾರೆ ಅವರು, ಏನಂತಂದರೆ ರೀಫಂಡ್ ಮಾಡ್ಬೇಕಾದ್ರೆ ಇಫ್ ಎನಿ ಬ್ಯಾಂಕ್ ಚಾರ್ಜಸ್, ಅವ್ರಿಗೆ ಏನಾದ್ರು ಬ್ಯಾಂಕ್ ಚಾರ್ಜಸ್ ಏನಾರು ಇತ್ತು ಅಂತಂದರೆ ಆ ಬ್ಯಾಂಕ್ ಚಾರ್ಜಸ್ನ ಡಿಡಕ್ಟ್ ಮಾಡಿಕೊಂಡು ರಿಮೈನಿಂಗ್ ಅಮೌಂಟ್ನ ನಿಮಗೆ ರೀಫಂಡ್ ಮಾಡಿಕೊಡ್ತಾರೆ, ಸರಿನಾ? ಅದರಿಂದ ಅಲ್ಲಿ ಸೆಕೆಂಡ್ ಕಂಡೀಷನ್ ಏನಂತಂದರೆ, ನೀವು CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ನ ಅಟೆಂಡ್ ಆದರೆ ಮಾತ್ರ ರೀಫಂಡ್ ಮಾಡ್ತಾರಲ್ಲಿ, ಇಲ್ಲ ಅಂತಂದರೆ ನಿಮಗೆ ಅಮೌಂಟ್ ರೀಫಂಡ್ ಆಗೋದಿಲ್ಲ. ಅದರಿಂದ ಯಾರೆಲ್ಲ ಅಪ್ಲಿಕೇಶನ್ ಆಗ್ತಿರೋ ಅವರೆಲ್ಲ CBT ಅಟೆಂಡ್ ಮಾಡಿ, ರೀಫಂಡ್ ಅಂತೂ ಆಗುತ್ತೆ. CBT ಅಟೆಂಡ್ ಮಾಡಿಲ್ಲ ರೀಫಂಡ್ ಆಗುತ್ತೆ, ಅದು ಪಾಸಿಬಿಲಿಟಿ ಇಲ್ಲ, ಸರಿನಾ? ನಿಮಗೆ ಅಲ್ಲಿ ಅಟೆಂಡೆನ್ಸ್ನ ತೊಗೊಳ್ತಾರೆ. ಅಟೆಂಡೆನ್ಸ್ ಅಪ್ಲೋಡ್ ಮಾಡಿದ್ಮೇಲೆ ಅಲ್ಲಿ ವ್ಯಾಲಿಡ್ ಮಾಡಿಕೊಂಡು ನಿಮಗೆ ರೀಫಂಡ್ ಏನಿದೆ ಪ್ರೊಸೀಜರು ಅದು ಪ್ರೊಸೀಡ್ ಮಾಡ್ತಾರೆ. ನೆಕ್ಸ್ಟ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದರೆ ರಿಟರ್ನ್ ಟೆಸ್ಟ್ ಇರೋದಿಲ್ಲ. ಇಲ್ಲಿ ನಿಮಗೆ ಒಂದು ಎಕ್ಸಾಮ್ ಸೆಂಟರ್ನ ಕೊಡ್ತಾರೆ. ಆ ಎಕ್ಸಾಮ್ ಸೆಂಟ್ರಲ್ಲಿ ನಿಮಗೆ ಒಂದು ಕಂಪ್ಯೂಟರ್ನ ಅಲರ್ಟ್ ಮಾಡ್ತಾರೆ. ಅದರಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ. ನೀವೇನು ಗೂಗಲ್ ಮಾಡೋಕ್ಕಾಗಲಿ ಏನೂ ಇಲ್ಲ, ಓಕೆನಾ? ಸೊ ಬೇಸಿಕಲಿ TCS ಅವರೇ ಅದನ್ನೆಲ್ಲ ಮೇಂಟೈನ್ ಮಾಡ್ತಾ ಇರೋದು. ಅದರಿಂದ ನೀವು ಕಾಪಿ ಮಾಡೋದಕ್ಕೂ ಆಗೋದಿಲ್ಲ. ನಿಮ್ಮ ಪಕ್ಕದಲ್ಲಿ ಕೂತಿರೋರ್ಗೂ ನಿಮಗೂ ಕ್ವಶನ್ಸು ಡಿಫ್ರೆಂಟ್ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಅಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಬೇಕಾಗತ್ತೆ. ಅದರಲ್ಲಿ ಆ ಒಂದು CBT ಟೆಸ್ಟ್ದು ಏನಿರುತ್ತೆ ಆ ಒಂದು ಟೆಸ್ಟ್ದು ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾಕೆಂದರೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ, ಫಸ್ಟ್ ಟೈಮ್ ಬರೆಯೋದಕ್ಕೆ ಹೋಗ್ತಾ ಇರ್ತಾರೆ, ಅಂದರೆ ಟೆಸ್ಟ್ನ ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ, ಯಾವ ಥರ ಗೊತ್ತಾಗೋದಿಲ್ಲ, ಅದನ್ನು ಯಾವ ಥರ ಮಾಡಬೇಕು. ಕೆಲವೊಂದು ಆಪ್ಷನ್ಸ್ ಇರುತ್ತೆ, ಆಪ್ಷನ್ಸ್ ಎಲ್ಲ ನಾವು ಯಾವ ಥರ ಸೆಲೆಕ್ಟ್ ಮಾಡ್ಕೊಬೇಕು ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಬೇಕಾದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ. ಇಲ್ಲಿ ಏನಾಗಿರುತ್ತೆ ಅಂತಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಕೆಲವೊಂದು ಸಬ್ಜೆಕ್ಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಟೋಟಲ್ ನಿಮಗೆ 100 ಕ್ವಶನ್ಸ್ ಇರುತ್ತೆ. ಆ 100 ಕ್ವಶನ್ಸ್ನ ಯಾವ ಥರ ಡಿವೈಡ್ ಮಾಡ್ತಾರೆ ಅಂತಂದರೆ, ಜನರಲ್ ಸೈನ್ಸು 25 ಕ್ವಶನ್ಸ್ ಕೊಡ್ತಾರೆ, ಮ್ಯಾಥಮೆಟಿಕ್ಸು 25 ಕ್ವಶನ್ಸ್ ಕೊಡ್ತಾರೆ, ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್ 30 ಕ್ವಶನ್ಸ್ ಕೊಡ್ತಾರೆ, ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸಲ್ಲಿ 20 ಕ್ವಶನ್ಸ್ ಕೊಡ್ತಾರೆ. ಟೋಟಲ್ 100 ಕ್ವಶನ್ಸ್ ಆಗುತ್ತೆ. ನಿಮಗೆ 90 ಮಿನಿಟ್ಸ್ ಡ್ಯೂರೇಷನ್ ಇರುತ್ತೆ. ಅಂದರೆ 1.5 ಗಂಟೆ ಟೈಮಲ್ಲಿ ನೀವು 100 ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗುತ್ತೆ, ಸರಿನಾ? ಇಲ್ಲಿ 120 ನಿಮಿಷ ಯಾವ್ರಿಗೆ ಬರುತ್ತೆ ಅಂತಂದರೆ PWBD ಕ್ಯಾಂಡಿಡೇಟ್ಸ್ಗಳಿಗೆ ಮಾತ್ರ ಏನಾಗುತ್ತೆ, ಕೆಲವೊಂದು ಸ್ಕ್ರೈಬ್ ತೊಗೊಂಡಿರ್ತಾರೆ, ಅವ್ರಿಗೆ 120 ನಿಮಿಷ ಇರುತ್ತೆ. ಅದನ್ನು ನೀವು ಕ್ಲೈಮ್ ಮಾಡಬೇಕಂತಂದರೆ ವ್ಯಾಲಿಡ್ ಸರ್ಟಿಫಿಕೇಟ್ ಇರಲೇಬೇಕು, ಆಯಿತಾ? ಇಲ್ಲಿ ನೀವು ಒಂದು ತಿಳ್ಕೊಬೇಕಂತಂದರೆ, ಈಗ 100 ಮಾರ್ಕ್ಸ್ ಇದು ಕೇಳಿದ್ದಾರೆ ಕ್ವಶನ್ಸು, 100 ಮಾರ್ಕ್ಸ್ಗೆ ನೀವು ಅಟೆಂಡ್ ಮಾಡಿದ್ದೀರಿ. ಅದರಲ್ಲಿ ನಿಮಗೆ ಏನಾಗುತ್ತೆ ಅಂತಂದರೆ, ಒಂದು ಕ್ವಶನ್ ಕರೆಕ್ಟ್ ಆಯಿತು ಅಂದರೆ 1 ಮಾರ್ಕ್ಸ್ ಬರುತ್ತೆ. 3 ಕ್ವಶನ್ಸ್ ತಪ್ಪಾಯಿತು ಅಂತಂದರೆ 1 ಮಾರ್ಕ್ಸ್ನ ಮೈನಸ್ ಮಾಡ್ತಾರಲ್ಲಿ. ಫಾರ್ ಎಕ್ಸಾಂಪಲ್, ನೀವು 4 ಕ್ವಶನ್ಸ್ನ ಅಟೆಂಡ್ ಮಾಡಿದ್ದೀರಿ, 4 ಕ್ವಶನ್ಸಲ್ಲಿ 1 ಕ್ವಶನ್ ಕರೆಕ್ಟಾಗಿದೆ, 3 ಕ್ವಶನ್ನು ತಪ್ಪಾಗಿದೆ ಅಂದರೆ ನಿಮಗೆ ಸಿಗೋವಂಥ ಮಾರ್ಕ್ಸು 0. ಹೆಂಗೆ? 3 ಕ್ವಶನ್ ತಪ್ಪಾಯಿತು ಅಂದರೆ 1 ಮಾರ್ಕ್ಸ್ ಕಳಿತೀವಿ ಅಂತ ಹೇಳಿದ್ದಾರೆ. 3 ಕ್ವಶನ್ಸ್ ತಪ್ಪಾಗಿದೆ, 1 ಮಾರ್ಕ್ಸ್ ಕಳೆದಿದ್ದಾರೆ. ನಾವು ಪಡ್ಕೊಂಡಿರೋದೆಷ್ಟು? ಒಂದೇ ಕ್ವಶನ್ಸ್ ಕರೆಕ್ಟ್ ಆಗಿರೋದು. ಸೊ 1 - 1 ಏನಾಗುತ್ತೆ? 0 ಆಗುತ್ತೆ.
ಶೂನ್ಯ, ನಿಮ್ಮ ಸ್ಕೋರ್ ಏನಾಗಿರುತ್ತೆ 0 ಆಗಿರುತ್ತೆ. ಅದರಿಂದ ನೆಗೆಟಿವ್ ಮಾರ್ಕಿಂಗ್ ಆಗಿರೋದ್ರಿಂದ ನಿಮ್ಗೆ ಯಾವೆಲ್ಲ ಕ್ವಶನ್ಸ್ ಗೊತ್ತಿಲ್ವೋ ಆ ಕ್ವಶನ್ಸ್ನ ಬಿಟ್ಬಿಡಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ನೀವು, ಆಯಿತಾ. ನಿಮ್ಗೆ ಪರ್ಫೆಕ್ಟ್ ಇದೆಯಾ ಕ್ವಶನ್ಸು, ಆ ಕ್ವಶನ್ಸ್ಗಳಿಗೆ ಫಸ್ಟ್ ಆನ್ಸರ್ ಮಾಡಿಬಿಡಿ, ಆಯಿತಾ. ಅದನ್ನು ಆನ್ಸರ್ ಮಾಡ್ಕೊಳ್ತಾ ಹೋಗಿ 100 ಕ್ವಶನ್ಸ್ನೂ ಕೂಡ ಅಟೆಂಡ್ ಮಾಡಿ. ಅದಕ್ಕೆ ಯಾವ ಥರ ಅಟೆಂಡ್ ಮಾಡಬೇಕು ಅದನ್ನು ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೆಕ್ಸ್ಟು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಈ ಒಂದು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಯಾವ ಥರ ಇರುತ್ತೆ, ಮೇಲ್ ಕ್ಯಾಂಡಿಡೇಟ್ಗೆ ಮತ್ತು ಫೀಮೇಲ್ ಕ್ಯಾಂಡಿಡೇಟ್ಗೆ ಇಬ್ರಿಗೂ ಕೂಡ ಡಿಫ್ರೆಂಟಾಗಿರುತ್ತೆ, ಸರಿನಾ. ಈ ಮೇಲ್ ಕ್ಯಾಂಡಿಡೇಟ್ ಏನಂತಂದರೆ 35 kg ತೂಕನ ಹೊತ್ಕೊಂಡು 100 ಮೀಟ್ರನ್ನ ನಡಿಬೇಕು ವಿತಿನ್ 2 ಮಿನಿಟ್ಸ್. 2 ನಿಮಿಷದೊಳಗಡೆ 35 kgನ ಹೊತ್ಕೊಂಡು ಏನಾಗಿರಬೇಕು, 100 ಮೀಟ್ರನ್ನ ಡಿಸ್ಟೆನ್ಸ್ನ ಕವರ್ ಮಾಡಬೇಕು, ಸರಿನಾ. ನನಗೆ ತುಂಬ ಭಾರ ಆಯ್ತಪ್ಪ, ನಾನು ಇಳಿಸಿ ಆಮೇಲೆ ಹೋಗ್ತೀನಿ, ಇಲ್ಲ, ವಿತೌಟ್ ಪುಟಿಂಗ್ ದ ವೆಯ್ಟ್ ಡೌನ್, ಅಂದರೆ ಆ ಒಂದು ವೆಯ್ಟ್ನ ಕೆಳಗಡೆ ಹಿಡ್ದಂಗೆ ನಾವೇನು ಮಾಡಬೇಕು, ಒಂದು ಚಾನ್ಸಲ್ಲಿ ನಾವು ಆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು. ಬಟ್ ಇಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ ಏನಾಗುತ್ತೆ 20 kg ಅಷ್ಟೇ ವೆಯ್ಟು, ಅಂದರೆ ಟೈಮು ಮತ್ತು ಡಿಸ್ಟೆನ್ಸ್ ಎರಡು ಸೇಮ್ ಇರುತ್ತೆ, ವೆಯ್ಟ್ ಮಾತ್ರ ರಿಡ್ಯೂಸ್ ಆಗುತ್ತೆ. ಮೇಲ್ ಕ್ಯಾಂಡಿಡೇಟ್ಸ್ಗೆ 35 kg ಇರುತ್ತೆ, ಫೀಮೇಲ್ ಕ್ಯಾಂಡಿಡೇಟ್ಸ್ಗೆ 20 kg ಇರುತ್ತೆ. ಅದರಿಂದ ಸೆಕೆಂಡ್ ಟೆಸ್ಟ್, ಫಿಸಿಕಲ್ ಟೆಸ್ಟ್ ಏನಂತಂದರೆ 1 ಕಿಲೋಮೀಟರ್, ಅಂದರೆ 1000 ಮೀಟರ್ನ, ಅಂದರೆ 1 ಕಿಲೋಮೀಟರ್ನ ಮೇಲ್ ಕ್ಯಾಂಡಿಡೇಟ್ಸು 4 ನಿಮಿಷ 15 ಸೆಕೆಂಡ್ಸಲ್ಲಿ ಏನು ಮಾಡಬೇಕಾಗತ್ತೆ, ಒಂದು ಚಾನ್ಸ್ ಒಳಗಡೆ ಅವರು ಕ್ಲಿಯರ್ ಮಾಡಬೇಕಾಗತ್ತೆ. ಫೀಮೇಲ್ಸ್ ಏನಾಗಿರುತ್ತೆ, ಸೇಮ್ 1 ಕಿಲೋಮೀಟರ್ ಡಿಸ್ಟೆನ್ಸು, ಅಂದರೆ 1000 ಮೀಟರ್ನ ಅವರೆಷ್ಟು 5 ನಿಮಿಷ 40 ಸೆಕೆಂಡ್ಸ್ ಒಳಗಡೆ ಏನು ಮಾಡಬೇಕಾಗತ್ತೆ, ಆ ಒಂದು ಡಿಸ್ಟೆನ್ಸ್ನ ಕವರ್ ಮಾಡಬೇಕಾಗತ್ತೆ ಒಂದು ಚಾನ್ಸ್ ಒಳಗಡೆ. ನೆಕ್ಸ್ಟು ರೈಲ್ವೆ ವೈಸ್ ಆ್ಯಂಡ್ ಪೋಸ್ಟ್ ವೈಸ್ ವೇಕೆನ್ಸೀಸ್ ಫಾರ್ ಆಲ್ ನೋಟಿಫೈಡ್ ಪೋಸ್ಟ್. ಇದನ್ನು ನೀವು ಅನೆಕ್ಸರ್ ವಿ ಇದೆಯಲ್ವಾ, ಸೊ ಈ ಒಂದು ನೋಟಿಫಿಕೇಷನ್ ನಂಬರಲ್ಲಿ ಪೇಜ್ ನಂಬರ್ 51ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಪೇಜ್ ನಂಬರ್ 51ರಿಂದ ನಿಮಗೆ ಈ ಒಂದು ಝೋನಲ್ ವೈಸ್ ಆಗಿ, ಸರಿನಾ, ಸಿಗುತ್ತೆ. ಅದರಿಂದ ಮುಂಬೈ ಝೋನು, ಹುಬ್ಳಿ, ಬ್ಯಾಂಗ್ಳೂರು, ಗುವಾಹಟಿ, ಆ ಒಂದು ಝೋನಲ್ ವೈಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಅದನ್ನು ಫಸ್ಟು ಚೆಕ್ ಮಾಡ್ಕೊಳ್ಳಿ, ಸರಿನಾ. ಫಸ್ಟ್ ಚೆಕ್ ಮಾಡಿಕೊಂಡು ಯಾವ ಝೋನಲ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅದಕ್ಕೆ ಮಾತ್ರ ಅಪ್ಲೈ ಮಾಡಿ. ಒಂದು ಝೋನ್ಗೆ ಅಪ್ಲೈ ಮಾಡಿ, ಈಗ ಬೆಂಗಳೂರಿಗೆ ಅಪ್ಲೈ ಮಾಡಿ ನಾವು ಮುಂಬೈಗೆ ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂತಂದರೆ ನಾಟ್ ಪಾಸಿಬಲ್, ಸರಿನಾ. ನೀವು ಬೆಂಗಳೂರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅಂತಂದರೆ ಬೆಂಗಳೂರು ಸೆಲೆಕ್ಟ್ ಆಗಿದ್ದೀರಿ ನೀವು, ಸರಿನಾ. ಬೆಂಗಳೂರಲ್ಲೇ ಮಿನಿಮಮ್ 5 years ವರ್ಕ್ ಮಾಡಬೇಕು. ಅದನ್ನು ಮೇಯ್ನ್ ಇಂಟೆನ್ಷನ್ ಆಗಿ ಇಟ್ಕೊಳ್ಳಿ. ಅದರಿಂದ ನಿಮ್ಮ ಝೋನ್ನ ಸೆಲೆಕ್ಟ್ ಮಾಡಬೇಕಂತಂದರೆ ತುಂಬ ಕೇರ್ಫುಲ್ಲಾಗಿ ಸೆಲೆಕ್ಟ್ ಮಾಡಿ, ಆಯಿತಾ. ಅದರಿಂದ ಇವೆಲ್ಲ ಇನ್ಸ್ಟ್ರಕ್ಷನ್ನ ನೀವು ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡಿ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕಿ ಒಳ್ಳೆ ನಿಮಗೆ ಯಶಸ್ಸು ಸಿಗಲಿ. ಏನೇ ಒಂದು ಕ್ವರಿ ನಿಮಗಿತ್ತಂತಂದರೆ, ಪ್ರಶ್ನೆಗಳಿತ್ತಂತಂದರೆ ಕಮೆಂಟ್ ಮಾಡಿ. ನಿಮಗೆ ಏನೇ ಒಂದು ಇನ್ಫಾರ್ಮೇಷನ್ ಬೇಕು ಅಂತಂದ್ರೂ ಕೂಡ ನಮಗೆ ತಿಳಿಸ್ಕೊಡಿ. ಅದ್ರ ಮೇಲೆ ನಾವು ಒಂದು ವಿಡಿಯೋ ಮಾಡಿ ನಿಮಗೆ ನಿಮ್ಮ ಒಂದು ಪ್ರಶ್ನೆಗಳಿಗೆ ಆ ಒಂದು ಸೊಲ್ಯೂಷನ್ನ ನಾವು ನಿಮ್ಮ ಮುಂದೆ ತಂದು ಕೊಡ್ತೀವಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.